ಹಾಯ್ ಸ್ನೇಹಿತರೆ, ಈ ಸಸ್ಯದ ಎಲೆಗಳಲ್ಲಿ ಒಂದು ಚಮತ್ಕಾರ ಇದೆ. ನಿಜಕ್ಕೂ ಇದು ಒಂದು ಮ್ಯಾಜಿಕ್ ಗಿಡ. ಈ ಗಿಡವು ಆ ಒಂದು ಕಾಯಿಲೆಗೆ ರಾಮಬಾಣ. ಇಷ್ಟಕ್ಕೂ ಯಾವುದೋ ಆ ಕಾಯಿಲೆ? ಈ ಎಲೆಯಿಂದ ಆಗುವ ಚಮತ್ಕಾರ ಏನು? ಎಲ್ಲಿ ಸಿಗುತ್ತದೆ ಈ ಎಲೆ? ಇವೆಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ಎಲ್ಲರೂ ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಹೀಗಾಗಿ ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಈ ವಿಡಿಯೋವನ್ನು ನೋಡಲು ಹೇಳಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಬರೋದಾದರೆ, ಮಧುನಾಶಿನಿ ಸಸ್ಯ. ಮಧು ಅಂದ್ರೆ ಸಿಹಿ, ಸ್ವೀಟ್ ಅಂತ ಅರ್ಥ. ನಾಶಿನಿ ಅಂದರೆ ಆ ಸಿಹಿಯನ್ನು ನಾಶ ಮಾಡುವುದು ಎಂದರ್ಥ. ಸಕ್ಕರೆ ವಿದ್ವಾಂಸಕ ಎಂಬ ಅರ್ಥವಿರುವ ಈ ಸಸ್ಯವನ್ನು ಇಂಗ್ಲಿಷ್ನಲ್ಲಿ ಫೆರಿ ಫ್ಲೋಕ್ ಆಫ್ ವುಡ್ಸ್ ಅಂತ ಕರೀತಾರೆ. ಹಾಗೂ ಸಸ್ಯಶಾಸ್ತ್ರದ ಪ್ರಕಾರ ಇದರ ವೈಜ್ಞಾನಿಕ ಹೆಸರು ಜಿನ್ನೇಮ ಸಿಲ್ವೆಸ್ಟ್ರೆ ಅಂತ ಕರೀತಾರೆ. ಈ ಸಸ್ಯದ ಗುಣ ಸ್ವಭಾವಗಳಿಗೆ ಅನುಗುಣವಾಗಿ ಇದನ್ನ ಮಧುನಾಶಿನಿ ಅಂತಲೇ ಹೆಚ್ಚಾಗಿ ಕರೀತಾರೆ. ಮಧು ಅಂದಕೂಡಲೇ ಮಧುಮೇಹ ಕಾಯಿಲೆ ನಮಗೆ ನೆನಪಾಗುತ್ತದೆ. ಈ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಗೆ ಈ ಸಸ್ಯ ಒಂದು ರಾಮಬಾಣವಾಗಿದೆ. ಹೀಗಾಗಿ ಮಧುನಾಶಿನಿ ಒಂದು ಪ್ರಮುಖ ಔಷಧೀಯ ಸಸ್ಯವಾಗಿದೆ. ಮಧುನಾಶಿನಿ ಸಸ್ಯವು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ಅನೇಕ ಔಷಧಿಗಳ ತಯಾರಿಕೆಯಲ್ಲಿ ಈ ಸಸ್ಯವನ್ನು ಬಳಸುತ್ತಾರೆ. ಈ ಮಧುನಾಶಿನಿ ಸಸ್ಯವು ಹೆಚ್ಚಾಗಿ ಕಾಡಿನಲ್ಲಿ ಸಾಮಾನ್ಯವಾಗಿ ನೋಡಲಿಕ್ಕೆ ಸಿಗುತ್ತದೆ. ಮರಗಳಿಗಿಂತ ಹೆಚ್ಚು ಎತ್ತರಕ್ಕೆ ಬೆಳೆಯುವ ಸಸ್ಯ ಇದಾಗಿದೆ. ಮಧುನಾಶಿನಿ ಸಸ್ಯವು ಎಲ್ಲಾ ವಿಧವಾದ ಮಣ್ಣು ಮತ್ತು ವಾತಾವರಣಕ್ಕೆ ಹೊಂದಿಕೊಂಡು ಬೆಳೆಯುತ್ತದೆ. ಇನ್ನು ಈ ಸಸ್ಯದ ಎಲೆಯ ಬುಡದಲ್ಲಿ ಸಣ್ಣ ಸಣ್ಣ ಹೂವು ಬಿಡುತ್ತದೆ. ಇದರ ಕಾಯಿಗಳು ಅದರಲ್ಲಿರುವ ಬೀಜ ಗಾಳಿಯಲ್ಲಿ ಹಾರಿ ಹೋಗಿ ಬೀಜ ಪ್ರಸರಣವಾಗುತ್ತದೆ. ಇನ್ನು ಈ ಮಧುನಾಶಿನಿ ಸಸ್ಯವನ್ನು ಆಯುರ್ವೇದದ ಯುನಾನಿ ಹೋಮಿಯೋಪತಿ ಔಷಧಿಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಹಾಗೂ ನಾಟಿ ಔಷಧಿಯಲ್ಲಿ ಸಹ ಇದನ್ನು ಬಳಸುತ್ತಾರೆ. ಸಕ್ಕರೆ ಕಾಯಿಲೆ ನಿವಾರಣೆಗೆ ಈ ಸಸ್ಯದಲ್ಲಿರುವಂಥ ಟ್ರೈಟರ್ಪಿನ್ ಶಾಪೋಪೋನಿನ್ ಪದಾರ್ಥವನ್ನು ಈ ಎಲೆಗಳಿಂದ ತೆಗೆದು ಆಯುರ್ವೇದ ಔಷಧಿಯಲ್ಲಿ ಉಪಯೋಗಿಸುತ್ತಾರೆ. ಈ ಮಧುನಾಶಿನಿ ಸಸ್ಯದಿಂದ ಚೂರ್ಣ, ಮಾತ್ರೆ ಹಾಗೂ ಕಷಾಯಗಳನ್ನು ತಯಾರಿಸಿ ಮೂತ್ರಕೋಶದ ಕಲ್ಲನ್ನು ಕರಗಿಸಲಿಕ್ಕೆ, ಕೆಮ್ಮನ್ನು ನಿವಾರಣೆ ಮಾಡಲಿಕ್ಕೆ, ಮಲೇರಿಯಾ ರೋಗವನ್ನು ತಡೆಗಟ್ಟಲಿಕ್ಕೆ, ಬೇದಿ ತಡೆಗಟ್ಟಲಿಕ್ಕೆ, ಕಾಮಾಲೆ ಕಾಯಿಲೆಗೆ ಔಷಧಿಯನ್ನಾಗಿ ಬಳಸುತ್ತಾರೆ. ಇದಷ್ಟೇ ಅಲ್ಲದೆ ತೊನ್ನು ನಿವಾರಿಸಲು ಇದರಿಂದ ಔಷಧಿಯನ್ನ ತಯಾರಿಸುತ್ತಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಲು ಇದನ್ನು ಔಷಧಿಯನ್ನಾಗಿ ಬಳಸುತ್ತಾರೆ. ಲಿವರ್ನ ತೊಂದರೆ, ಅಸ್ತಮ ರೋಗ, ಡಯಾಬಿಟಿಸ್, ಹೃದಯ ಸಂಬಂಧಿ ಕಾಯಿಲೆ ಇವೆಲ್ಲದಕ್ಕೂ ಇದರಿಂದ ಔಷಧಿಯನ್ನು ತಯಾರಿಸುತ್ತಾರೆ. ಇವತ್ತಿನ ದಿನಮಾನಗಳಲ್ಲಿ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಇರುವಂತಹವರಿಗೆ ದೇಹದ ರಕ್ತದಲ್ಲಿರುವಂತಹ ಸಕ್ಕರೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದೇ ಕಷ್ಟವಾಗಿ ಬಿಟ್ಟಿದೆ. ಇಂತಹ ಸಮಯದಲ್ಲಿ ಈ ಗಿಡದ ಎಲೆಯನ್ನು ತಂದು ನಾವೇ ನಮ್ಮ ಮನೆಯಲ್ಲಿ ಔಷಧಿಯನ್ನು ತಯಾರಿಸಿ ಇಟ್ಟುಕೊಳ್ಳಬಹುದು. ಈ ಮಾತನ್ನು ನಾನು ಹೇಳ್ತಾ ಇರೋದು ಅಲ್ಲ, ಗಿಡಮೂಲಿಕೆ ತಜ್ಞರೇ ಇದನ್ನು ಹೇಳಿದ್ದಾರೆ. ಔಷಧಿಯನ್ನು ಹೇಗಪ್ಪ ತಯಾರಿಸೋದು ಅಂದ್ರೆ, ಈ ಗಿಡದ ಎಲೆಯನ್ನು ತಂದು 4-5 ದಿನ ನೆರಳಿನಲ್ಲಿ ಒಣಗಿಸಿ ಆ ಒಣಗಿದ ಎಲೆಯನ್ನು ಪುಡಿ ಮಾಡಿ ಚೂರ್ಣ ಮಾಡಬೇಕು. ಆ ಚೂರ್ಣವನ್ನು ಪ್ರತಿದಿನ ಬೆಳಿಗ್ಗೆ ಮಧುಮೇಹದ ಪ್ರಮಾಣಕ್ಕೆ ಅನುಗುಣವಾಗಿ 1 ಅಥವಾ 2 ಚಿಟಿಕೆ ಬಾಯಲ್ಲಿ ಹಾಕಿಕೊಂಡು ಸೇವಿಸ್ತಾ ಹೋದ್ರೆ 1-2 ವಾರದಲ್ಲಿಯೇ ನಿಮ್ಮ ದೇಹದಲ್ಲಿರುವ ಸಕ್ಕರೆ ಪ್ರಮಾಣ ಕಡಿಮೆಯಾಗುತ್ತದೆ. ಇನ್ನು ಮುಖ್ಯವಾಗಿ ಔಷಧಿಯನ್ನು ಹೆಚ್ಚು ಸೇವಿಸಿದರೆ ಸಕ್ಕರೆ ಪ್ರಮಾಣ ಕಡಿಮೆಯಾಗುವ ತೊಂದರೆ ಕೂಡ ಇದೆ. ಹಾಗಾಗಿ ವೈದ್ಯರ ಅಥವಾ ಆಯುರ್ವೇದ ತಜ್ಞರ ಸಲಹೆಯನ್ನ ಪಡೆದು ನೀವು ಇದನ್ನ ಅನುಸರಿಸಬೇಕಾಗುತ್ತದೆ. ಇನ್ನು ಒಂದು ವೇಳೆ ಈ ಮಧುನಾಶಿನಿ ಎಲೆಯಿಂದ ತಯಾರಿಸಿದ ಚೂರ್ಣವನ್ನು ಅತಿ ಹೆಚ್ಚಾಗಿ ಸೇವಿಸಿ ನಮ್ಮ ದೇಹದಲ್ಲಿರುವ ಸಕ್ಕರೆಯ ಪ್ರಮಾಣ ತೀವ್ರವಾಗಿ ಕುಸಿದರೆ ಆಗ ಅತಿ ಹೆಚ್ಚು ನೀರನ್ನು ಸೇವಿಸಬೇಕು ಮತ್ತು ಎಳನೀರನ್ನು ಸೇವಿಸಬೇಕು. ಆಗ ಆ ಸಕ್ಕರೆ ಪ್ರಮಾಣ ತೀವ್ರ ಕುಸಿಯದಂತೆ ಕಡಿಮೆ ಮಾಡುತ್ತದೆ. ಮಧುಮೇಹ ತಜ್ಞರು ಮತ್ತು ಗಿಡಮೂಲಿಕೆ ತಜ್ಞರು ಹೇಳುವುದೇನೆಂದರೆ, ಇದರ ಚೂರ್ಣವನ್ನು ಸೇವಿಸುವುದಕ್ಕಿಂತ ಮೊದಲು ನಿಮ್ಮ ಸಮೀಪದ ಗಿಡಮೂಲಿಕೆ ತಜ್ಞರನ್ನಾಗಲಿ ಅಥವಾ ಆಯುರ್ವೇದ ತಜ್ಞರನ್ನಾಗಲಿ ಭೇಟಿ ಮಾಡಿ ಅವರ ಸಲಹೆಯನ್ನು ಪಡೆದು ನಂತರ ಸೇವಿಸುವಂತದ್ದು ತುಂಬಾ ಒಳ್ಳೆಯದು. ಗೆಳೆಯರೆ, ಮಧುನಾಶಿನಿ ಔಷಧಿ ಸಸ್ಯದ ಬಗ್ಗೆ ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಒಂದು ಲೈಕ್ ಮಾಡಿ. ಹಾಗೂ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.